ಏಯ್ ಜ್ಯೋತಿ. ಏಯ್ ಬಾಲ್ದೈ. ಏ ಜ್ಯೋತಿ, ಬಾಗಲ್ ತೆಗಿ ಜ್ಯೋತಿ. ಹಾಂ ಹಾಂ ಬಂದೆ ರೀ. ಎಷ್ಟ ಟೈಮು? 10:30. ಹಾಂ, ಒಂದು ಮುಂಜಾನೆ ಹೋಗ್ಯಾರ ಮನೆಯಿಂದ ಹೊರಗೆ. 10:30ಗೆ ಮನೆಗೆ ಬರೋದು. ಏಯ್ ಬಾಗಲ್ ತೆಗಿ ಬಾ. ಬರ್ರಿ, ಇಷ್ಟೊತ್ತೇನ್ರಿ? ಹಾಂ, ಒಳಗೆ ಬರ್ರಿ ಮೊದ್ಲು. ಹ್ಮ್ ಏನ್ ಮಾಡ್ಬೇಕಿತ್ತ? ಹ್ಮ್ ಲಘು ಮನೆಗೆ ಬಂದು ಮಾಡದರ ಏನ್ ಹೇಳು. ಥೂ, ಏನಿದು ಹೊಲಸು ವಾಸನಿ? ಥೂ, ಕುಡ್ಕೊಂಬಂದಿರಾ? ಹ್ಮ್ ನಾನು ಕುಡಿಯೋದ? ಯಾವ ಕುಡಿತಂತ ಆ ಯಾರು ಏನು ಹೇಳ್ಬೇಕು? ಹಾಂ, ನೀವು ತೂರಾಡ್ತಿರೋದು ನೋಡಿದ್ರೆ ಗೊತ್ತಾಗೋದಿಲ್ಲ. ಒಂದಾತರ ಚೆನ್ನಾಗಿ ನಿಲ್ಲಕ್ಕಾಗೋಲ್ಲ ನಿಮಗೆ. ಎಷ್ಟೇ ಕುಡ್ಕೊಂಬಂದಿರಿ? ನಾನಂತೂ ನನ್ನ ಜೀವನದಾಗ ನೋಡಿಲ್ಲ. ಕುಡ್ ಅಪ್ಪ, ಇಷ್ಟು ಕೆಟ್ಟ ವಾಸನೆ ಬರಕತ್ತೈತಿ. ಥೂ. ನೀವು ಸಾವುಕಾರ ಮಕ್ಕಳು. ನೀವು ಕೆಟ್ಟ ವಾಸನೆ ಬರುತ್ತ. ಕೆಟ್ಟ ವಾಸನೆ ಬಡ್ದ ಇನ್ನೇನು ಬರುತ್ತೆ ನಿನಗ? ನಿಮ್ಮಂತಾರೆಲ್ಲರೂ ಒಳಗ ಉಳ್ಕು, ಹೊರಗಷ್ಟ ತಳ್ಕೊ ಬಳಕೋ. ನಿನ್ನಂತ ಲಜ್ಜಗಟ್ಟಕಿ ನಮ್ಮ ಮದುವೆ ಆಗಿನಲ್ಲ ಅಂತೇಳಿ ಒಂದು ಬಾಟ್ಲು ಕುಡ್ದೆ. ನಿಜ ಹೇಳಿಲ್ಲ. ಇನ್ನೊಂದು ಬಾಟ್ಲು ಕುಡ್ದೆ. ಆದ್ರೂ ನಿಜ ಇರ್ಲಿಲ್ಲ. ನೀ ನನಗೆ ಮಾಡಿದ್ದ ಅನ್ಯಾಯ ನಂಗೆ ಬರೆಯಕ್ಕಾಗಲಿಲ್ಲ. 3 ಬಾಟ್ಲು ಕುಡಿದ್ಮೇಲೆ ನಿನ್ನ ಮದುವೆಗೆ ಬರ್ತೆ. ನಾನು ನಿನ್ನ ರೊಕ್ಕಕ್ಕೆ ಮದುವೆ ಅದೇ ಅಂತ ನನಗೆ ಅಪ್ಪನ್ನೇ ಹೊರಿಸಿದಲ್ಲ. ಇಸ್ಕೊಂಬ ನಿಮ್ಮ ಅಪ್ಪನ ಹತ್ರ ರೊಕ್ಕ ಅಂದ್ರೆ ಇಲ್ಲ ಇಲ್ಲ ಅಂತಿದ್ದಿ. ಇನ್ನೇನ್ ಮಾಡ್ತಿಲಿ? ಏಯ್ ಹೇಳಲೇ, ಇನ್ನೇನೇ ಮಾಡ್ತೀನಿ ನೀನು? ನಿಮ್ಮ ಅಪ್ಪನ ರೊಕ್ಕ ಅಲ್ಲ, ಏನ್ ಮಾಡ್ತಿದ್ದಿ? ನಿಮ್ಮ ಅಪ್ಪ ಎದಿ ಮೇಲೆ ಹಾಕೊಂಡೋಕ್ಕಾರ ಸತ್ತಾಗ. ಏಯ್ ಹೇಳ. ರಘು, ನೀವು ಭಾಳ ಅಂದ್ರೆ ಭಾಳ ಕುಡ್ದಿರಿ. ಈಗೇನು ಮಾತಾಡಬೇಡ್ರಿ, ಸುಮ್ಮನೆ ಮಲ್ಕೋರಿ ಇಲ್ಲಿ. ಹೌದು, ನಾ ಭಾಳ ಕುಡ್ದಿದ್ದಿಲ್ಲೇ. ನಿಮ್ಮಪ್ಪನ ರೊಕ್ಕ ಅಲ್ಲಲೇ, ನಮ್ಮ ಅಪ್ಪನ ರೊಕ್ಕದಾಗ ಕೊಡ್ತೀನಿ. ಇಲ್ಲೇ ಮಕ್ಕೋ ಅಂತೇಳಿ ನನಗೆ ಮನಸ್ಸಿಲ್ಲ, ನೀನಂದ್ರೆ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೊಂಡಲ್ಲ. ಬಲವಂತಕ್ಕೆ ಮದುವೆಗಿನಿ ಅಂದಿ. ನಂಗೊಂದು ಮನಸ್ಸು ಐತಿ ಅಂತ ಎಲ್ಲರೂ ಮರ್ತ್ರಿ ಅಂತಂದೆಲ್ಲ. ಅದು ಹೆಂಗ್ಲೆ ನೀ ಬಸ್ರಾದಿ? ಹೆಂಗ? ರಾಘು, ಅತಿ ಆತ್ ನಿಮ್ದು. ಏಯ್ ಮುಚ್ಚಲೆ ಬಾಯಿ. ಇದೇ ನಿಮ್ಮ ಅಪ್ಪನ ಮನಿ ಏನಲೇ? ಇದು ನಮ್ಮ ಅಪ್ಪನ ಮನಿಲೇ. ಹೇಳಲೇ, ಊರ್ ಹೆಂಗಸ್ರೆಲ್ಲ ಮಾತಾಡಕತ್ತಾರ. ನೀನು ಯಾರ್ಯಾರ ಜೊತೆಗಿದ್ಯೋ, ಯಾರ್ಯಾರಿಗೆ ಬಸ್ರಾಗಿ ಅಂತದ್ದು ಒಬ್ಬ ಇಬ್ರ 3 ಮಂದಿನ ಲೆಕ್ಕ ಹಾಕ್ತಾರಲ್ಲೇ. ನನಗ ಗೊತ್ತಾಲಾರ್ದಾಗ ಆಗೋತ್ತು ನಿದ್ದೆಲ್ಲ, ನನಗ ಗೊತ್ತಿಲ್ಲಾರ್ದಾಗ ಆಗೋತ್ತು ಊರವ್ರಿಗೆಲ್ಲ ಗೊತ್ತೈತಿದ್ದು. ಮತ್ ನಂಗ ರೋಪ ಆಗ್ತೀಯ? ಹುಷಾರಾಗಿರ. ನೋಡ್ರಾಗು, ಸುಮ್ಮನೆ ಏನಾರ ಬಾಯಿಗೆ ಏನು ಬರ್ತದೆ ಮಾತಾಡಬೇಡ. ನೀನೀಗ ಕುಡ್ದಿದ್ದಿ, ಸುಮ್ಮನೆ ಇಲ್ಲಿ ಮಲ್ಕೋ. ಏಯ್ ನಿಂತ್ಕೊಳ್ಳಲ್ಲೇ, ನಿಂತ್ಕೋ. ಹೋಟ್ಲ 3 ದಿನಕ್ಕೊಂದ್ಸರಿ ಏನಾರು ಒಂದೇವ ಹೇಳ್ತಾಳೆ. ಇಲ್ಲೇ ಬಕ್ಕೋ ಅಂತ ನಾನು ಇಲ್ಲೇ ಬಡ್ಸಲ್ಯಾಗ ಮಲಗಿಸಿದೆ. ಅದು ಹೆಂಗ್ಲೆ ನೀ ಬಸ್ರದಿ? ನಾ ಬಡ್ಸಲ್ಯಾಗ ನೀ ರೂಮ್ನಾಗ ನೀ ಹೆಂಗ್ಲೆ ಬಸ್ರದಿ? ನಿನ್ನ ಜೊತೆಗೆ ಈಗ ನಾನು ಏನು ಮಾತಾಡಿದ್ರು ಅದು ವೇಷ್ಟ. ಯಾಕಂದ್ರೆ ನೀ ಮಾತಾಡಕತ್ತಿಲ್ಲ, ನಿನ್ನ ಹೊಟ್ಟೆಗೆ ಐತಲ್ಲ ಅದು ಅದು ಮಾತಾಡ್ಸಕತ್ತೈತಿ. ನೋಡಿ ರಾಘು, ದಯಮಾಡಿ ನೀವು ಬೇಕಾದ್ರೆ ರೂಮ್ನಾಗ ಹೋಗಿ ಮಲ್ಕೊಳ್ಳಿ, ನಾ ಇಲ್ಲಿ ಮಲ್ಕೋತೀನಿ. ನೀವು ಈ ಲೆವೆಲಿಗೆ ನಿಮ್ಮದು ವಾಸನೆ ಬಂದ್ರೆ ನಾ ಹೆಂಗ್ರಿ ನಿಮ್ಮ ಬಾಜು ಮಕ್ಕೊಳ್ಳಿ? ನೀವೇ ಹೇಳ್ರಿ. ಇಷ್ಟಕ್ಕೊಂದು ಕುಡ್ದು ಬಂದಿರಲ್ಲ. ಹೌದಾ? ನಾ ಕುಡ್ದಿದ್ ನಿನಗೆ ವಾಸನೆ ತಡ್ಕೊಳಕ್ ಆಗಲ್ಲಲ್ಲ. ಅವ ನಿನ್ ಮೊದ್ಲೇ ಗಂಡ, ಅವ ಕುಡಿತಿದ್ದಿಲ್ಲ. ಅವ ಗಡ್ಸಲ್ಲದು. ಹೇಳು, ಕರೆ ಹೇಳ. ಯಾರ್ದಿದ್ದು ನಿನ್ನ ಹೊಟ್ಟೆಗಿರೋ ಮಗು ಯಾರ್ದೇಳು? ನಂಗೆ ಈ ಮಗು ಬಾಳ ಅಂದ್ರೆ ಬಾಳ ಅಷ್ಟ. ತಗಸದನ. ಏಯ್ ಬರ್ರಂತ ಹೋಗ್ಯ. ಏಯ್ ಜೊತೆ
ನನ್ನ ಮೊಕ್ಕದ ಮೇಲೆ ಮುಸ್ತೀಯ ನಿನ್ನ ಬಾಗ್ಲು. ಲೇ ಜದ್ದಿ, ಏಯ್ ಬಾಗಿಲು ತೆಗಿ. ನಿನ್ನ ಹತ್ರ ನಾ ಇವತ್ತು ಮಾತಾಡಕಬೇಕು. ತೆಗಿಯಲ್ಲೇ ಬಾಗ್ಲು, ತೆಗಿ. ನೀವಿಲ್ಲಿಂದ ಹೋಗ್ರಿ. ಮುಂಜಾನೆ ಮಾತಾಡೋಣಂತ ಇಲ್ಲಿಂದ ಹೋಗ್ರಿ ನೀವು ಬದ್ಲು. ಹಾಳದಕ್ಕೆ ಯಪ್ಪ ಹೊಟ್ಟೆ ಹಸ್ತಿತ್ತಲ್ಲ. ಅಡ್ಗೆ ಮನೆಗೆ ಹೋಗಿ ನೋಡ್ಲ ಏನಾರ ಐತನ. ಯಪ್ಪ ಮಕ್ಕೊಂಬಿಡೋಣ, ಮುಂಜಾನೆ ಎದ್ದು ನೋಡೋಣ. ಯಪ್ಪ ರೀ, ಮ್ಯಾಲರ ಮಲ್ಕೊಳ್ರಿ, ಮಂಚದ ಮ್ಯಾಗರ ಮಲ್ಕೊಳ್ರಿ. ಯಾಕೆ ದೇವ್ರೆ, ಯಾಕ ನಾನು ಏನು ಪಾಪ ಮಾಡೀನಂತ ಹೇಳೋದಕ್ಕಿಂತ ಗಡ್ಡನ್ ಕೊಟ್ಟಿದ್ದೀರು. ಅವ ಅಂತರೂ ಹಂಗೆ ಮಾಡ್ದೆ ನಮ್ಮ ಮಾವ, ಇವನು ಅಂಥವನ್ನ ಕೊಟ್ಟಲ್ಲ ನೀನು. ಯಾಕೆ ದೇವ್ರೆ, ನನಗ ಯಾಕೆ ಈ ಶಿಕ್ಷೆ ದೇವ್ರೆ, ನನಗ ಯಾಕ? ಏನು ಯಾರು ಏನನ್ನೇ ಮಾಡಿನಂತಾರೆ ಹೇಳ್ದೇವ್ರೆ, ಹೇಳು. ನಮ್ಮ ಅಣ್ಣಗ ನಮ್ಮ ಅಪ್ಪಗೆ ಹೇಳದರದು ಹೆಂಗೆ? ನಾನು ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಲ್ಲ. ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಲ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ನಲ್ರಿ. ನನ್ನಂತಕ್ಕಿ ಮೇಲೆ ಅನುಮಾನ ಏನ್ರಿ ನಿಮಗೆ? ನಿಮ್ದರಿ ಇದು ಮಗು, ನಿಮ್ಮನ್ನ ಎಬ್ಬಿಸಿ ಹೇಳ್ಬೇಕಂತಾರೆ ಅನ್ಸುತ್ತ. ಏನು ಮಾಡಲಿ ನಾನು? ನಾ ಹೇಳಿದ್ರು ಕೇಳೋ ಪರಿಸ್ಥಿತಿ ಆಗಿಲ್ಲ ಅಲ್ಲೀಗ. ನಿಮ್ದರಿ ಮಗು. ನಿನ್ ಜೊತೆ ಮಾತಾಡ್ಕೊಂತ ಹೊತ್ತಾಗಿದ್ದ ಗೊತ್ತಾಗ್ಲಿಲ್ಲ. ನನಗೂ ಅಷ್ಟ. ನಿಮ್ಮ ಮನೆ, ನಿಮ್ಮ ತಾಯಿ, ನಿಮ್ಮ ತಂದೆ, ಆ ಅಟ್ಮಾಸ್ಫಿಯರೇ ಒಂಥರ ಚೆನ್ನಾಗಿತ್ತಪ್ಪ. ಕರೆನ ಭಾಳ ಚಲೋ ಅನಿಸ್ತು ನನಗೆ. ಹಾಗಾಗಿ ನನಗೂ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ. ಸರಿ, ನಾನು ಬರಲ. ಆಗಲೇ ಸಂಜೆ ಮುಂದಾಗೈತಿ. ನನ್ನ ಹೆಂಡ್ತಿನೂ ಮನೆ ಕಾಯ್ತಿರ್ತಾಳೆ. ಅಯ್ಯೋ, ಹೋಗಿ ಬರ್ರಿ, ನಾನೇನು ಬೇಡ ಅನ್ನಲ್ಲ. ನಡ್ರಿ, ಇನ್ನು ಸ್ವಲ್ಪ ಮುಂದ್ಲವರೆಗೂ ಬರ್ತೀನಿ, ನಿಮ್ಮನ್ನು ಬಿಡ್ತೀನಿ. ಆಮೇಲೆ ಆತು. ನೀನು ಬಿಡಕ್ಕೆ ನಾನು, ನನ್ನ ಬಿಡಕ್ಕೆ ನೀನು, ಬೆಳತನವರೆಗೂ ಇದನ್ನ ಮಾಡಬೇಕಾಗುತ್ತಾ? ನಾನೇನು ಹೆಣ್ಮಗಳಲ್ಲ, ನಂಗೇನು ಭಯನೂ ಆಗಲ್ಲ. ನೀ ಹೋಗಿ ನಿಮ್ಮ ಮನೆಗೆ. ಪಾಪ ನಿನಗ ದೂರ ಇನ್ನು ಮನೆ, ನೀನ ಬಂದು ಮಾತಾಡ್ಕೋತ. ಸುಳ್ಳ್ಯಾಕೆ ಹೇಳಿ? ನಿಮ್ಮನ್ನ ಮನೆಗೆ ಕಳ್ಸಕ್ಕೆ ನಂಗೆ ನಿಜವಾಗ್ಲೂ ಮನಸ್ಸಿಲ್ಲ. ಇವತ್ತೊಂದಿನ ನಮ್ಮನೆಗೆ ಇರ್ಬೋದಲ್ಲ. ನಮ್ಮನೆಗೆ ಇವತ್ತು ಊಟನೂ ಮಾಡಿ ರಾತ್ರಿದು ಒಂದಿನ ಇದ್ದು ಹೋಗ್ಬೋದಲ್ಲ ಅಂತ. ಇಲ್ಲ ಬೇಡ. ಯಾಕಂದ್ರೆ ಮನೆಗೆ ಹೋಗಲಿಲ್ಲ ಅಂದ್ರೆ ನಾನು ಏನ್ತೇನು ತಲೆ ಕೆಸ್ಕೊಳ್ಳಲ್ಲ. ಬೇಡ ಹೋಯ್ತು ಅಂದ್ಕೊಂಡು ತನ್ನ ಪಾಡಿತ ಊಟ ಮಾಡಿ ಮಕ್ಕೊಂಬಿಡ್ತಾಳೆ. ಆದ್ರೆ ವಿಷಯ ನಮ್ಮಪ್ಪಗೆ ಏನಾರು ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನೋಪ್ಪ, ರಾತ್ರಿ ಊಟನಾರ ಮಾಡಿ ಹೋಗ್ಬೋದಿತ್ತು. ಊಟ ಮಾಡಿ ಹೋಗಿದ್ರೆ ಚಲೋ ಇತ್ತನ. ಯಪ್ಪ, ನಂದು ಹೊಟ್ಟೆದ. ನನಗೆ ಎಷ್ಟು ಹಿಡಿತದ ಅಷ್ಟು ತಿಂದಿನಿ. ಮಧ್ಯಾಹ್ನ ಊಟ ಮಾಡಿದ್ದಲ್ದ ಮತ್ತು ಸಂಜೆ ಮುಂದೆ ಗಿರ್ಮಿಂಟ ಮಾಡಿ ಮಿರ್ಚಿ ಮಾಡಿದೆ. ಅದನ್ನು ತಿಂದು ಈಗ ಮತ್ತೆ ಚಹಾ ಕುಡ್ದು ಮತ್ತದು ಎಂಥದ ಸ್ನ್ಯಾಕ್ಸ್ ಅಂತಂದು ಕೊಟ್ಟು ಅದನ್ನು ತಿಂದಿನಿ. ನಂದೇನು ಹೊಟ್ಟೆ ಮಡಿಗೆ ಏನು ಮಾಡಿ? ಈಗ ನಾನು ರಾತ್ರಿ ಹೋಗಿ ಏನೂ ತಿನ್ನಂಗಿಲ್ಲ. ಹೋಗಿ ಮಲ್ಕೊಳೋದು ಒಂದ ಸನ್ನಿ. ನೀನು ಏನಾರ ಮಾಡಿಟ್ಟಿ ನನ್ನ. ನಿನ್ನ ಜೊತೆಗೆ ಇನ್ನು 2 ದಿನ ನಾ ಇದ್ಬಿಟ್ರೆ ಏನಿಲ್ಲ. ನನ್ನ ಇದು ಏನಂತಾರಲ್ಲ, ನಂದು ಸೂಟ ನನಗೆ ಆಗೋದಿಲ್ಲ. ಆಮೇಲೆ ಆ ಲೆವೆಲಿಗೆ ದಪ್ಪ ಆಗ್ಬಿಡ್ತೀನಿ. ಸರಿ, ಲೇಟ್ ಆಗತ್ತೆ ನಿಂಗೂ. ಸಂಜೆ ಮುಂದೆ ಭಾಳ ಆಯ್ತು. ಹೋಗು. ನಿಜವಾಗ್ಲೂ ಹೋಗ್ಬೇಕಾ? ಇಲ್ಲ, ಒಂದು ಕೆಲಸ ಮಾಡು. ನೀನು ನಮ್ಮ ಮನೆಗೆ ಬಂದ್ಬಿಡು. ಇವತ್ತೊಂದಿನ ನಮ್ಮ ಮನೆಗಿರು. ಏನಿಲ್ಲ, ನೀನು ಹೇಳ್ತಿ ಬಾಗಿಲ್ದಾಗ ನಿಂದ್ರಿಸೆ ನಂಗೆ ಮಂಗಳಾರತಿ ಮಾಡಿ ಕಳಿಸ್ತಾಳ ಅಷ್ಟ. ಅಲ್ಲ, ಆಗದೇನಾರು ಮಾತಾಡು, ಆಗದೆ ಇರೋದೇನು ಮಾತಾಡಬೇಡ. ನೀ ಮೊದಲ ಒಪ್ಕೊಂಡಿದ್ದಿದ್ರೆ ಈಗ ನೀನು ಹೆಂಡತಿ ಇರೋ ಜಾಗದಾಗ ನಾನು ಇರ್ತಿದ್ದೆ. ಆರಾಮಾಗಿ ಬಿಸಿ ಬೋಂಡ ಮಾಡ್ಕೊಂಡು ಚಹಾ ಮಾಡ್ಕೊಂಡು ಸಂಜೆ ಮುಂದೆ ನನ್ನ ಗಂಡ ಬರ್ತಾನೆ ಅಂಥೇಳಿ ಬಾಗಿಲು ಮುಂದೆ ನಿಂತ್ಕೊಂಡು ಕಾಯ್ತಿರ್ತಿದ್ನೇನೋಪ್ಪ ನಿನಗಂಥೇಳಿ. ಸರಿ, ಇದೀಗೆಲ್ಲ ಅದಾಗಲ್ಲ. ಈಗ ಹೋಗಿ ಬರ್ರಿ, ನಾನು ಹೋಗ್ತೀನಿ.
ನಂಗೆ ಏನಾರ ನೀನು ಹಿಂಗೆ ಚೇಂಜ್ ಆಗ್ತಿ ಅಂತ ಗೊತ್ತಿದ್ದಿದ್ರೆ ನಿಜವಾಗ್ಲೂ ನಾನು ನಿನ್ನನ್ನು ಮದುವೆ ಆಗ್ತಿದ್ದೆ. ಆದ್ರೂ ನಂಗೆ ಒಂದಂತರೂ ಅರ್ಥ ಆಯಿತು, ಜನ ಹಾಕೋ ಬಟ್ಟಿ ಮೇಲೆ ಯಾವತ್ತೂ ಅವ್ರದ್ದು ಯೋಗ್ಯತೆನ ಅಳಿಬಾರ್ದು ಅಂತ ಹೇಳಿ. ಗೊತ್ತಿಲ್ಲ, ಬಹುಶಃ ನಿನ್ನ ಮನಸ್ಸು ಯಾವಾಗಲೂ ಒಳ್ಳೇದೈತೆ ಅನ್ಸತ್ತ. ನೀನು ಯಾರ ಜೊತೆ ಸಹವಾಸ ಮಾಡಿದ್ದೆಲ್ಲ ಅದು ಮತ್ತು ನಿನ್ನ ಬಟ್ಟೆ ನಿನ್ನ ಬಗ್ಗೆ ಜಡ್ಜ್ ಮಾಡಂಗೆ ನನ್ನನ್ನು ಮಾಡ್ತು ಅಂತ ಅನ್ಕೋತೀನಿ. ಎನಿ ಹೌ, ಈಗೇನು ಮಾಡೋಕ್ಕಾಗಲ್ಲ. ಆಯಿತು, ಮತ್ತೆ ಸಿಗೋಣ. ನಿನ್ನ ಫೋನ್ಗೆ ನಿನ್ನ ಮೆಸೇಜಿಗೆ ನಾ ಕಾಯ್ತಿರ್ತೀನಿ. ಬರಲಾ? ಹ್ಞೂ, ನೀವು ಫ್ರೀ ಇದ್ದಾಗ ನೀವೇ ಮಾಡಿ. ನಾನಂತರೂ ನಿಮಗೋಸ್ಕರ 24 ಗಂಟೆನೂ ಫ್ರೀನ. ನಾ ಹೇಳಿದ್ನಲ್ಲ, ನೀವು ನನ್ನ ಕೃಷ್ಣ, ನಾನು ನಿಮ್ಮ ರಾಧೆ.